ಮಂಜುನಾಥ್ ಖಂಡಿಸ್ತೀನಿ ಅವರ ಹೇಳಿಕೆನ ಅಂತ ಹೇಳಿದ್ರಲ್ಲ, ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅನ್ನೋದು ಕಾಣಿಸುತ್ತೆ. ಸುಪ್ರೀಂ ಕೋರ್ಟ್ ಕೇಂದ್ರ 10% ಆಯ್ತು ಮಾತಾಡ್ಲಿ. ಒಕ್ಕಲಿಗರು ದೇಶದ ನಾಗರಿಕರಲ್ವಾ? ನಾವೇ ಯಾಕೆ ನಮ್ಮ ಹಕ್ಕನ್ನು ಮುಖ್ಯಮಂತ್ರಿಗಳು ನೀವು ನಿಮ್ಮ ಜನಾಂಗಣೆ ಯಾಕೆ ಇಲ್ಲ? ನೀವೇ ಅದ್ರ ಬಗ್ಗೆ ಮಾತಾಡುವುದಿಲ್ಲ ಇವತ್ತು. ನೋಡಿ ವಸಂತಪುರ, ನಿಮಗೆ ಬುದ್ಧಿ ಜಾಸ್ತಿ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನ ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರನ್ನು ಸರಿ ಮಾಡುದು ಎತ್ತಲ್ಲ ಅವ್ರೆ. ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾಸ್ ಯಾಕೆ ಎದ್ದು ಮಾತಾಡಿದ್ರಿ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ, ಕೂತ್ಕೊಳ್ರಿ, ಗೊತ್ತಿದೆ. ಅದು ಆರ್ಟಿಕಲ್ 16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15-16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ? ಸುಪ್ರೀಂ ಕೋರ್ಟ್ ನಡೆಯೋದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನ ಮಾತಾಡೋದು ಬರೋದು? ಪ್ಲೀಸ್, ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರೆ ಸಾಕು. ಆರ್ಟಿಕಲ್ 15 ಅಧ್ಯಕ್ಷರೇ, ರೆಡ್ಡಿ ಅವರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದು ಆರ್ಟಿಕಲ್ 15-16 of the Indian Constitution does not say